ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ PU ಎಕ್ಸಾಮ್ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ನಾನು ಈ ಒಂದು ವಿಡಿಯೋದಲ್ಲಿ 2026-27 ಸಾಲಿನ ಫಿಸಿಕ್ಸ್ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲಾಖೆ ವೆಬ್ಸೈಟ್ನಲ್ಲಿ ಎಲ್ಲ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ನ ಬಿಟ್ಟಿದ್ದಾನೆ. ಸೊ ಅದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು ಅನಲೈಸಿಸ್ ಮಾಡ್ತಿರೋದು ಫಿಸಿಕ್ಸ್ ಬ್ಲೂ ಪ್ರಿಂಟು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಟೋಟಲ್ ಆಗಿ ಫಿಸಿಕ್ಸಲ್ಲಿ 14 ಚಾಪ್ಟರ್ಸ್ ಇದ್ದಾವೆ. ಸೊ ಹಾಗಾದರೆ ಆ 14 ಚಾಪ್ಟರ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಯಾವ್ಯಾವ ಚಾಪ್ಟರ್ಸ್ ಮೇಲೆ 5 ಮಾರ್ಕ್ಸ್ ಕ್ವೆಶನ್, 5 ಮಾರ್ಕ್ಸ್ ಡೆರಿವೇಷನ್ ಆ್ಯಂಡ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಸೊ ಕ್ವಶನ್ಸ್ ಬರ್ತವೆ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನೋಡಿ, ಮೊದಲನೇ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಚಾಪ್ಟರ್ಲಿ ಟೋಟಲ್ 11 ಮಾರ್ಕ್ಸ್ ಇದೆ. ಅಂದರೆ ಒಂದು MCQ ಬರುತ್ತೆ, ಒಂದು 2 ಮಾರ್ಕ್ಸ್ ಕ್ವೆಶನ್ ಬರುತ್ತೆ, ಒಂದು 3 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಇಲ್ಲಿ ನೋಡಿ 5 ಮಾರ್ಕ್ಸ್ ಕ್ವೆಶನಲ್ಲಿ ಅದು ಡೆರಿವೇಷನ್ ಆದರೂ ಬರ್ಬೋದು, ಪ್ರಾಬ್ಲಮ್ ಆದರೂ ಬರ್ಬೋದು. ಇವಾಗ ನೋಡಿ, ಅದೇ ರೀತಿಯಾಗಿ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಟೋಟಲ್ 11 ಮಾರ್ಕ್ಸ್, ಒಂದು MCQ, ಒಂದು 2 ಮಾರ್ಕ್, ಒಂದು 3 ಮಾರ್ಕ್ಸ್ ಕ್ವೆಶನ್. ಅಗೇನ್ ಇಲ್ಲೊಂದು 5 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ ಹೇಗಿದ್ದಾವಂದರೆ, ಫಸ್ಟ್ ಚಾಪ್ಟರಲ್ಲಿ ಡೆರಿವೇಷನ್ ಬಂದರೆ ಪ್ರಾಬ್ಲಮ್ ಸೆಕೆಂಡ್ ಚಾಪ್ಟ್ರಲ್ಲಿ ಬರುತ್ತೆ, ಸೆಕೆಂಡ್ ಚಾಪ್ಟ್ರಲ್ಲಿ ಪ್ರಾಬ್ಲಮ್ ಬಂದರೆ ಫಸ್ಟ್ ಚಾಪ್ಟ್ರಲ್ಲಿ ಡೆರಿವೇಷನ್ ಬರುತ್ತೆ. ಸೊ ಈ ಥರ ಏನಿದೆ ಆಲ್ಟರ್ನೇಟಿವ್ ಇದೆ. ಅದರ್ವೈಸ್ ಅದು ಫಸ್ಟ್ ಚಾಪ್ಟ್ರಲ್ಲಿ ನ್ಯೂಮರಿಕಲ್ ಬಂದು ಸೆಕೆಂಡ್ ಚಾಪ್ಟ್ರಲ್ಲಿ ಡೆರಿವೇಷನ್ ಬರ್ಬೋದು. ಸೊ ಇದು ನೆಕ್ಸ್ಟು ಮೂರನೇ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇದರಲ್ಲಿ ಟೋಟಲ್ 13 ಮಾರ್ಕ್ಸ್ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಒಂದು MCQ ಬರುತ್ತೆ, ಒಂದು 2 ಮಾರ್ಕ್ಸ್ ಬರುತ್ತೆ, ಒಂದು 5 ಮಾರ್ಕ್ಸ್ ಡೆರಿವೇಷನು ಬರುತ್ತೆ, ಒಂದು 5 ಮಾರ್ಕ್ಸ್ ಪ್ರಾಬ್ಲಮು ಬರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಸೊ ಇದರಲ್ಲಿ 11 ಮಾರ್ಕ್ಸ್ ಇದೆ, ಒನ್ MCQ, ಒಂದು 2 ಮಾರ್ಕ್ಸ್, ಒಂದು 3 ಮಾರ್ಕ್ಸ್ ಆ್ಯಂಡ್ ಒಂದು 5 ಮಾರ್ಕ್ಸ್ ಡೆರಿವೇಷನ್ ಫಿಕ್ಸು. ಸೊ ಈ 4 ಚಾಪ್ಟ್ರಲ್ಲಿ ನಿಮಗೆ 3 ಡೆರಿವೇಷನ್ಸ್ ಬರ್ತವೆ. ಅಂದರೆ ನಿಮಗೆ ಕ್ವಶನ್ ಪೇಪರಲ್ಲಿ 5 ಡೆರಿವೇಷನ್ ಕೊಟ್ಟಿರ್ತಾನೆ, ನೀವು 3 ಬರೀಬೇಕು. ಸೊ ಅದಕ್ಕೆ ಹೇಳೋದು ನಾವು, ಈ ಫಸ್ಟ್ 4 ಚಾಪ್ಟರ್ಸ್ನ ಕಂಪ್ಲೀಟಾಗಿ ಯಾವುದೇ ಒಂದು ಡೆರಿವೇಷನು ಪ್ರಾಬ್ಲಮ್ಮು ನೀವೇನಾದರೂ ಬಿಡದೆ ಓದ್ಬಿಟ್ರೆ, ಸೊ ಯು ವಿಲ್ ಈಸಿಲಿ ಗೆಟ್ 44+ ಮಾರ್ಕ್ಸ್. ಓಕೆ, ಇದಾದಮೇಲೆ ನೆಕ್ಸ್ಟು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಸೊ ಇಲ್ಲಿ ಒಂದು MCQ, ಒಂದು FIV ಆ್ಯಂಡ್ ಒಂದು 3 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಅದೇ ರೀತಿಯಾಗಿ ಪ್ರಾಬ್ಲಮಿಗೆ ಮತ್ತೊಂದು ಚಾಪ್ಟರ್ ಯಾವುದಂದರೆ ಆಲ್ಟರ್ನೇಟಿವ್ ಕರೆಂಟ್. ಸೊ ಇಲ್ಲಿ ನೋಡ್ಬೋದು ನೀವು, ಟೋಟಲ್ 7 ಮಾರ್ಕ್ಸ್ ಇದೆ, ಒಂದು MCQ, ಒಂದು FIV ಬರುತ್ತೆ ಆ್ಯಂಡ್ ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಸೊ ನ್ಯೂಮರಿಕಲ್ಗೆ ನೀವು ಇದೊಂದು ಚಾಪ್ಟರ್ನ ತೊಗೋಬೋದು. ಅದಾದಮೇಲೆ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇಲ್ಲಿ 10 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಒಂದು FIV, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, ಒಂದು 3 ಮಾರ್ಕ್ಸ್ ಕ್ವೆಶನ್ ಬರುತ್ತೆ, ಒಂದು 5 ಮಾರ್ಕ್ಸ್ ಅದು ನ್ಯೂಮರಿಕಲ್ ಪ್ರಾಬ್ಲಮ್ ಆದರೂ ಆಗಿರ್ಬೋದು, ಡೆರಿವೇಷನ್ ಆದರೂ ಆಗಿರ್ಬೋದು. ಆ್ಯಂಡ್ ವೇ ಆಪ್ಟಿಕ್ಸ್ ಇದು ಸೇಮ್ ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ ಇದೆಯಲ್ಲ, ಅದೇ ರೀತಿ 9th ಮತ್ತು 10th ಚಾಪ್ಟರ್ ಆಗುತ್ತೆ. 9th ಚಾಪ್ಟರಲ್ಲಿ ಡೆರಿವೇಷನ್ ಬಂದರೆ 10th ಚಾಪ್ಟರಲ್ಲಿ ನ್ಯೂಮರಿಕಲ್ ಬರುತ್ತೆ, ಅದು ಉಲ್ಟಾನೂ ಆಗ್ಬೋದು. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಂದರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಇದ್ರ ಮೇಲೆ ಒಂದು 5 ಮಾರ್ಕ್ಸ್ ಡೆರಿವೇಷನ್ ಬಂದೇ ಬರುತ್ತೆ. ಸೊ ಈ ರೀತಿಯಾಗಿದೆ ಬ್ಲೂ ಪ್ರಿಂಟು. ಸೊ ಈ ಬ್ಲೂ ಪ್ರಿಂಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ.